ಅಫ್ಕೋರ್ಸ್ ಶಿಶಿರ್ ಅವ್ರಿಗೆ ಚೈತ್ರ ಅವ್ರ ಮೇಲೆ ಕೋಪ ಬರೋದಕ್ಕೆ ವ್ಯಾಲಿಡ್ ರೀಸನ್ ಇದೆ. ದಯವಿಟ್ಟು ಈ ಭಿಕ್ಷೆ ಕೊಟ್ಬಿಡು ಅನ್ನೋ ರೀತಿಯಲ್ಲೇ ಅವ್ರು ಬೇಡ್ಕೊಂಡಿದ್ರು. ಸುಮ್ಮನೆ ಬೊಗಳೆ ಬಿಡಕ್ಕೆ ಶುರು ಮಾಡ್ತಾರೆ. ಶಿಶಿರ್ ಅವರನ್ನ ಸಮಾಧಾನ ಮಾಡಿದ ರೀತಿ ಇದೆಯಲ್ಲ, ಅದು ಟ್ರೂ ಫ್ರೆಂಡ್ಶಿಪ್ಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅನ್ನದ ವಿಷಯ ಅಂತ ಬರುತ್ತಲ್ಲ, ಅವಾಗ ಗೌತಮಿ ಅವರಿಗೆ ಅದು ಸ್ವಲ್ಪ ಟ್ರಿಗರ್ ಆಗುತ್ತೆ. ಬಿಕಾಸ್ ಭವ್ಯ ಮತ್ತು ಮಂಜು ನಡುವೆ ಪ್ಯಾಚಪ್ ಆಗೋದು ಸದ್ಯಕ್ಕಂತೂ ಕಷ್ಟನೇ ಸ್ವಲ್ಪ. ಚೈತ್ರ ತಪ್ಪು ಮಾಡಿ ಸರಿ, ಬಟ್ ಮೋಕ್ಷಿತಾ ಎಷ್ಟರ ಮಟ್ಟಿಗೆ ಸರಿ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಮೊನ್ನೆ ಎಪಿಸೋಡ್ನ ಕೊನೆಯಲ್ಲಿ ಶಿಶಿರ್ ಅವರು ಚೈತ್ರ ಅವ್ರ ಮೇಲೆ ಕೋಪಗೊಂಡಿದ್ದನ್ನ ನೀವೆಲ್ಲರೂ ನೋಡಿರ್ತೀರಾ. ನಿನ್ನೆ ಎಪಿಸೋಡ್ನ ಶುರುವಲ್ಲಿ ಅದರ ಮುಂದುವರಿದ ಭಾಗವನ್ನ ತೋರಿಸಲಾಯಿತು. ಅಫ್ಕೋರ್ಸ್ ಶಿಶಿರ್ ಅವ್ರಿಗೆ ಚೈತ್ರ ಅವ್ರ ಮೇಲೆ ಕೋಪ ಬರೋದಕ್ಕೆ ವ್ಯಾಲಿಡ್ ರೀಸನ್ ಇದೆ. ಬಿಕಾಸ್ ಚೈತ್ರ ಅವರು ಶಿಶಿರ್ ಅವ್ರಿಗೆ ಮಾಡಿರುವಂತದ್ದು ನಂಬಿಕೆ ದ್ರೋಹ. ನಾಮಿನೇಷನ್ ಅನ್ನುವಂತಹ ವಿಚಾರ ಬಂದಾಗ ಇನ್ನೇನು ಚೈತ್ರ ಅವರು ಶಿಶಿರ್ ಅವರ ಕಾಲ್ಗಳನ್ನ ಹಿಡ್ಕೊಳ್ಳೋದಷ್ಟೇ ಬಾಕಿ, ಅಷ್ಟರ ಮಟ್ಟಿಗೆ ಬೇಡ್ಕೊಂಡಿದ್ದಾರೆ. ಅಣ್ಣ, ನನಗೆ ಹೊರಗಡೆ ಸಿಕ್ಕಾಬಟ್ಟೆ ಪ್ರೂವ್ ಮಾಡಕ್ಕಿದೆ, ದಯವಿಟ್ಟು ಈ ಭಿಕ್ಷೆ ಕೊಟ್ಬಿಡು ಅನ್ನೋ ರೀತಿಯಲ್ಲೇ ಅವ್ರು ಬೇಡ್ಕೊಂಡಿದ್ರು. ಶಿಶಿರ್ ಅವರು ಕೂಡ ತಮಗೆ ನಾಮಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರು ಕೂಡ ಸ್ವಲ್ಪ ಅನುಕಂಪವನ್ನ ತೋರಿಸಿ ಚೈತ್ರ ಅವ್ರನ್ನ ನಾಮಿನೇಷನ್ ಇಂದ ಸೇವ್ ಮಾಡಿದ್ರು. ಹಾಗಾಗಿ ಈಗ ನಂಬಿಕೆ ದ್ರೋಹ ಆದ್ಮೇಲೆ ಶಿಶಿರ್ ಅವ್ರಿಗೆ ವ್ಯಾಲಿಡ್ ಆಗೇನೆ ಕೋಪ ಬಂದಿದೆ. ನಾನು ಇನ್ಮೇಲೆ ಚೈತ್ರ ಅವ್ರ ಜೊತೆಗೆ ಈ ರೀತಿ ಹಗ್ಗ ಎಲ್ಲ ಕಟ್ಕೊಂಡು ಪೇರ್ ಆಗಿ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಎದ್ದು ಹೊರ ನಡೀತಾರೆ. ಬಟ್ ಆ ಟೈಮಲ್ಲಿ ಐಶ್ವರ್ಯ ಅವರು ಶಿಶಿರ್ ಅವರನ್ನ ಸಮಾಧಾನ ಮಾಡಿದ ರೀತಿ ಇದೆಯಲ್ಲ, ಅದು ಟ್ರೂ ಫ್ರೆಂಡ್ಶಿಪ್ಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಸ್ನೇಹಿತರೆ, ನಾವು ನೀವು ಈ ಎಪಿಸೋಡ್ ನೋಡಿದಾಗ ನಮ್ಮ ಲೈಫ್ಗಳಲ್ಲಿ ನಮಗಿರುವಂತಹ ಫ್ರೆಂಡ್ಸ್ ಈ ಒಂದು ಇಮೋಷನಲ್ ಮೂಮೆಂಟ್ ನೋಡಿದಾಗ ಡೆಫಿನೆಟ್ಲಿ ನೆನಪು ಮಾಡ್ಕೊಂಡಿರ್ತೀವಿ ಅವರನ್ನೆಲ್ಲ. ಬಿಕಾಸ್ ಐಶ್ವರ್ಯ ಅವರು ನಿನಗೆ ನಂಬಿಕೆ ದ್ರೋಹ ಆಗಿದೆ ಹೌದು, ಬಟ್ ಸ್ಟಿಲ್ ದಿಸ್ ಇಸ್ ಎ ರೂಲ್. ನೀನು ಅವರ ಪೇರ್ ಆಗಿದ್ಯಾ, ಇದು ಜೋಡಿ ಟಾಸ್ಕು, ನೀನು ಹಗ್ಗವನ್ನ ಕಟ್ಕೊಂಡು ಇರ್ಲೇಬೇಕಾಗುತ್ತೆ ಅವ್ರ ಜೊತೆಗೆ, ನಿನಗೋಸ್ಕರ ಇನ್ನೇ ಆಡ್ಬೇಕಾಗತ್ತೆ. ನೀ ಇದನ್ನ ಬ್ರೇಕ್ ಮಾಡಿದ್ರೆ ಇದು ಬಿಗ್ ಬಾಸ್ ನ ರೂಲ್ ನ ಬ್ರೇಕ್ ಮಾಡಿದಾಗುತ್ತೆ, ಇದರಿಂದ ನಿನಗೆ ಎಫೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಈ ಕೋಪವನ್ನ ಬದಿಗಿಟ್ಟು ಅವ್ರ ಜೊತೆಗೆ ಹಗ್ಗ ಹಾಕೊಂಡಿರು ಅಂತ ಕನ್ವಿನ್ಸ್ ಮಾಡಿದ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಒಂದು ರೀತಿ ಎಮೋಷನಲ್ ಮೂಮೆಂಟ್ ಆಗಿತ್ತು. ಫ್ರೆಂಡ್ಶಿಪ್ಗೆ ಒಂದು ಒಳ್ಳೆ ಉದಾಹರಣೆ ಆಗಿತ್ತು ಸ್ನೇಹಿತರೆ. ಶಿಶಿರ್ ಅವರ ಮತ್ತು ಐಶ್ವರ್ಯ ಅವರ ಈ ಬಾಂಡಿಂಗ್ ನೋಡುವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಿಮಗೂ ಕೂಡ ಖುಷಿ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಈ ಸಂದರ್ಭದಲ್ಲಿ ಚೈತ್ರ ಅವರು ಬಹಳ ಇನೋಸೆಂಟ್ ತರ, ಅಯ್ಯೋ ನನಗೆ ಜೋಡಿಯನ್ನ ಬ್ರೇಕ್ ಮಾಡಿ ಇನ್ನೊಬ್ಬ ಟ್ರಂಪ್ ಕಾರ್ಡ್ ಪ್ಲೇಯರ್ ಅನ್ನ ಕರ್ಕೋಬೇಕು ಅನ್ನೋ ರೀತಿಯಲ್ಲಿ ನಂಗೆ ಗೊತ್ತಾಗ್ಲೇ ಇಲ್ಲ. ಎಲ್ಲಾದ್ರೂ ಹೇಳಿದ್ರ ನಿಮ್ಗೆ ಆ ತರ? ನಾನು ಅನ್ಕೊಂಡೆ ನಮ್ ಜೊತೆ ಇನ್ನೊಬ್ಬ ಟ್ರಂಪ್ ಕಾರ್ಡ್ ಪ್ಲೇಯರ್ ಬರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ತರ ಅವರು ಇರ್ತಾರೆ ಅಂತೆಲ್ಲ ಅನ್ಕೊಂಡೆ ಅಂತ ಸುಮ್ಮನೆ ಬೊಗಳೆ ಬಿಡಕ್ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಇಡೀ ಮನೆ ಅವರನ್ನ ಖಂಡಿಸುತ್ತೆ. ನಿಮ್ಗೆಲ್ಲ ಗೊತ್ತು, ಎಲ್ಲ ಅರ್ಥ ಆಗಿದೆ, ಸುಮ್ಮನೆ ಏನೇನೋ ರೀಸನ್ ಕೊಡಕ್ ಬರಬೇಡಿ ಅಂತ ಹೇಳ್ತಾರೆ. ಮೋಕ್ಷಿತಾ ಅವರು ಹೇಳ್ತಾರೆ, ಐಶ್ವರ್ಯ ಅವರು ಕೂಡ ನೀವು ಮಾಡಿದ್ದು ತಪ್ಪು ಚೈತ್ರ ಅವರೇ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಶಿಶಿರ್ ಅವರು ನಾನ್ ದೊಡ್ಡವನಾಗೋದಕ್ಕೆ, ನಾನು ಎಂತ ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗೋದಕ್ಕೆ ಜನರಿಗೆ, ನಾನು ನಾಮಿನೇಷನ್ ವಿಚಾರದಲ್ಲಿ ಏನ್ ನಡೀತು ನನ್ನ ಮತ್ತು ಚೈತ್ರನ ನಡುವೆ ಅನ್ನೋದನ್ನ ಜನ ನೋಡಿರ್ತಾರೆ, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅದು ನಿಜ ಕೂಡ. ಶಿಶಿರ್ ಅವರು ಎಷ್ಟರ ಮಟ್ಟಿಗೆ ದೊಡ್ಡತನ ತೋರಿಸಿದ್ರು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಅದನ್ನೇ ಐಶ್ವರ್ಯ ಅವರು ಲೈಕ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಏನಾಗಿದೆ ಆಕ್ಟಿವಿಟಿ ರೂಮ್ ಅಲ್ಲಿ ನಾಮಿನೇಷನ್ ಟೈಮಲ್ಲಿ ಅಂತ. ಬಟ್ ಆದ್ರೂ ಶಿಶಿರ್ ಅವರು ಯಾವ ರೀತಿ ನಾಮಿನೇಷನ್ ಅನ್ನ ಬಿಟ್ಕೊಟ್ಟಿರಬಹುದು ಚೈತ್ರ ಅವರಿಗೆ ಅಂತ ಮನವರಿಕೆ ಮಾಡಿಕೊಂಡು ಚೈತ್ರ ಅವ್ರಿಗೂ ಬೈತಾರೆ. ದಟ್ ಈಸ್ ಲೈಕ್ ರಿಯಲ್ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತು. ಈ ಸಂದರ್ಭದಲ್ಲಿ ಐಶ್ವರ್ಯ ಅವರು ಮಾತಾಡ್ತಿರೋದ್ರಲ್ಲಿ ಒಂದು ಪಾಯಿಂಟ್ ಇದೆ. ಇನ್ಫ್ಯಾಕ್ಟ್ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಬಂದು ಸುಮ್ಮನೆ ನಿಂತಿದ್ರು ಸಮಾಧಾನ ಮಾಡೋ ರೀತಿಯಲ್ಲಿ. ಬಟ್ ಭವ್ಯ ಅವರಿಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತಾ ಇತ್ತು. ಬಿಕಾಸ್ ಆ ಕಡೆಯಿಂದ ಮಂಜಣ್ಣ ಕೂಡ ಮಾತಿನ ಬಾಣಗಳನ್ನ ಬಿಡ್ತಾ ಇದ್ರು. ಶಿಶಿರ್, ನಾನು ನೀನು ಒಂದು ಇನ್ಮೇಲ್ ನೋಡಿ ಏನಾಗುತ್ತೆ ಅಂತ ಎಲ್ಲ ಟಿವಿ ಕೂತ್ಕೊಂಡು ನೋಡ್ತಾ ಇರ್ಬೇಕು, ರಾತ್ರಿ ಹೊತ್ತು ಬಂದು ಬಿಗ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಹೆಂಗ್ ಮಾಡ್ತೀನಿ ನೋಡು ಅಂತೆಲ್ಲ ಅವರು ಸಿಕ್ಕಾಪಟ್ಟೆ ಕೋಪಗೊಂಡಿದ್ರು. ಜೊತೆಗೆ ಸಿಕ್ಕಾಪಟ್ಟೆ ಭಾವುಕರಾದ್ರು ಕೂಡ. ನನಗೇನು ಅನ್ನ ಸಿಗಲ್ವಾ, ಸಿಕ್ಬಿಡುತ್ತೆ ಬಿಡಮ್ಮ, ನಂಗೆ ಹೆಂಗಾದ್ರೂ ಸಿಗುತ್ತೆ ಅಂತ ಹೇಳಿದ್ರು. ಆಗ ಐಶ್ವರ್ಯ ಅವರು ಕೂಡ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರು ಮಂಜಣ್ಣಗೆ. ಅಂಡ್ ಮಂಜು ಅವರು ಐಶ್ವರ್ಯ ಮತ್ತು ಧರ್ಮಗೆ ಲವ್ ಯು ಅಂತ ಹೇಳಿದ್ರು. ಬಿಕಾಸ್ ನಿಯತ್ತಿನ ವಿಚಾರಕ್ಕೆ ಅಂತ ಬಂದಾಗ ಐಶ್ವರ್ಯ ಅವರು ಎಷ್ಟರ ಮಟ್ಟಿಗೆ ನಿಯತ್ತಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಎಥಿಕ್ಸ್ ಇಟ್ಕೊಂಡು ಆಡ್ತಾ ಇದ್ದಾರೆ ಅನ್ನೋದನ್ನ ಈ ವಾರ ಪ್ರೂವ್ ಮಾಡಿದ್ದಾರೆ. ಬಟ್ ಎಲ್ಲೋ ಈ ಒಂದು ಸಂದರ್ಭದಲ್ಲಿ ಒಂದು ಅನ್ನದ ವಿಷಯ ಅಂತ ಬರುತ್ತಲ್ಲ, ಅವಾಗ ಗೌತಮಿ ಅವರಿಗೆ ಅದು ಸ್ವಲ್ಪ ಟ್ರಿಗರ್ ಆಗುತ್ತೆ. ಬಿಕಾಸ್ ಅವ್ರೇನ್ ಅನ್ಕೋತಾರೆ, ಯಾರೆಲ್ಲ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದಾರಲ್ಲ ಆಟ ಆಡೋದಕ್ಕೆ, ಅವ್ರು ಯಾರು ಅನ್ನ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರೇನೋ ಅನ್ನೋ ತರ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಬಂದು ವಾದ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮಂಜು ಅವ್ರಿಗೆ ಬೇಜಾರಾಗುತ್ತೆ. ಮಂಜು ಅವ್ರು ಎದ್ದು ಹೋಗಿ ಆಮೇಲೆ ಊಟ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಗೌತಮಿ ಅವ್ರು ಕರ್ಕೊಂಡು ಬರ್ತಾರೆ. ಅಲ್ಲೂ ಕೂಡ ಅವ್ರು ಸಮಾಧಾನ ಮಾಡಿ ಅಗೇನ್ ಗೌತಮಿ ಅವರಿಗೆ ಮಂಜು ತಿನ್ನಿಸ್ತಾ ಇರೋ ಒಂದು ಮೂಮೆಂಟ್ ಕೂಡ ಬರುತ್ತೆ. ಗೌತಮಿ ಮತ್ತೆ ಮಂಜು ಅವ್ರ ಮಧ್ಯೆ ಇರುವಂತಹ ಫ್ರೆಂಡ್ಶಿಪ್ ಕೂಡ ತುಂಬಾ ಚೆನ್ನಾಗಿದೆ. ಇಟ್ ಈಸ್ ವೆರಿ ನೈಸ್. ನೋಡುವಾಗ ತುಂಬಾ ಡಿಗ್ನಿಫೈಡ್ ಆಗಿದೆ ಅಂತ ಅನ್ನಿಸ್ತು.
ಒಳ್ಳೆ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತು. ಬಟ್ ಅವ್ರು ಹೇಳ್ತಾರೆ ಇನ್ಫ್ಯಾಕ್ಟ್ ಮಂಜು, ನಾನು ನನ್ನ ಟೀಮ್ಮೇಟಿಗೆ ಅಷ್ಟೇ ಹೇಳಿದ್ದು, ಅಂದರೆ ಭವ್ಯ ಅವ್ರ ಬಗ್ಗೆ ಅಷ್ಟೇ ಹೇಳಿದ್ದು, ಎಲ್ಲರ ಬಗ್ಗೆ ಅಂತ ಜನರಲೈಸ್ಡ್ ಆಗಿ ಹೇಳಿಲ್ಲ ಅಂತ ಹೇಳ್ತಾರೆ. ಗೌತಮಿ ಅವರು ಅದರಿಂದ ಕನ್ವಿನ್ಸ್ ಆಗಿ ಅವರಿಬ್ಬರು ಜೋಡಿ ಒಂದಾಗುತ್ತೆ, ಫ್ರೆಂಡ್ಶಿಪ್ ಸರಿ ಆಗುತ್ತೆ ಅಲ್ಲಿಗೆ. ಸೊ ಒಟ್ನಲ್ಲಿ ನನಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಆಕ್ಚುಲಿ ಏನಂತಂದ್ರೆ, ಐಶ್ವರ್ಯ ಅವರು ಮಾತಾಡಿದ್ರಲ್ಲಿ ಪಾಯಿಂಟ್ ಇದೆ, ಚೈತ್ರ ಅವರಿಗೆ ಬೈದಿದ್ರಲ್ಲಿ ಪಾಯಿಂಟ್ ಇದೆ, ಶಿಶಿರ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿದ್ರಲ್ಲಿ ಪಾಯಿಂಟ್ ಇದೆ. ಬಟ್ ಮೋಕ್ಷಿತಾ ಅವರು ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವ್ರನ್ನ ಬಿಟ್ಕೊಟ್ಟಿದ್ದವರು. ನನಗೆ ತ್ರಿವಿಕ್ರಮ್ ಅನ್ನುವಂತಹ ಪರ್ಸನ್ ಜೊತೆ ಆಟ ಆಡಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಅವ್ರ ಜೊತೆಗೆ ಒಳ್ಳೆ ಕಮ್ಯುನಿಕೇಶನ್ ಇಲ್ಲ, ಒಳ್ಳೆ ಬಾಂಡಿಂಗ್ ಇಲ್ಲ ಅನ್ನೋ ಕಾರಣಕ್ಕಷ್ಟೇ ಹೊರತು, ಶಿಶಿರ್ ಅಕಸ್ಮಾತ್ ವಿಕ್ರಮ್ ಜಾಗದಲ್ಲಿ ಈ ಮಂಜು ಏನಾದ್ರು ಇರ್ತಿದ್ದಿದ್ರೆ ಮೋಕ್ಷಿತಾ ಚೂಸ್ ಮಾಡ್ತಿರ್ಲಿಲ್ವಾ? ಅದೊಂದು ಪ್ರಶ್ನೆ ಇದೆ. ಕರೆಕ್ಟಾಗಿ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದ್ರು ಅಂತ. ಬಟ್ ಆದ್ರೆ ಮೋಕ್ಷಿತಾ ಅವರು ಕ್ಲಿಯರ್ ಆಗಿ ರೀಸನ್ ಕೊಟ್ಟಿರೋದು ಅದನ್ನೇ, ತ್ರಿವಿಕ್ರಮ್ ಅನ್ನುವಂತಹ ಪರ್ಸನ್ ಜೊತೆಗೆ ಆಟ ಆಡಕ್ಕೆ ಇಷ್ಟ ಇಲ್ಲ ನಂಗೆ ಅಂತ. ಸೊ ಹಾಗಾಗಿ ಅವರು ಚೈತ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಅಥೆಂಟಿಸಿಟಿ ಇದೆ ಅಂತ ಇನ್ನೂ ಗೊತ್ತಾಗ್ಬೇಕಷ್ಟೇ. ಅದನ್ನ ಮೋಸ್ಟ್ಲಿ ಕಿಚ್ಚ ಕೇಳಿದ್ರು ಕೇಳ್ಬಹುದು. ಚೈತ್ರ ತಪ್ಪು ಮಾಡಿ ಸರಿ, ಬಟ್ ಮೋಕ್ಷಿತಾ ಎಷ್ಟರ ಮಟ್ಟಿಗೆ ಸರಿ ಇದ್ದಾರೆ ಅನ್ನೋದನ್ನ ಕೂಡ ಚೈತ್ರ ಅವ್ರನ್ನ ಬೈಯೋದಕ್ಕೂ ಮೊದಲು ಅವರು ಥಿಂಕ್ ಮಾಡ್ಬೇಕಾಗತ್ತೆ. ಪ್ರೊವೈಡೆಡ್ ಅವರು ಲೈಕ್ ಹಾನೆಸ್ಟ್ ಆಗಿಯೇ ಇಲ್ಲ, ನಾನು ಧನರಾಜ್ ಅವ್ರ ಜೊತೆಗೆ ಆಡ್ತಾ ಬಂದಿದ್ದೀನಿ, ಓಕೆ ನಂಗೆ ಧನರಾಜೇ ಇರ್ಲಿ ಪೇರ್ ಅಂತ ಅವರು ಮನಸ್ಫೂರ್ತಿಯಿಂದ ಅನ್ಕೊಂಡಿದ್ದಿದ್ರೆ ಓಕೆ. ತ್ರಿವಿಕ್ರಮ್ ಜಾಗದಲ್ಲಿ ಅಕಸ್ಮಾತ್ ಮಂಜು ಬಂದಿದ್ರು, ಮಂಜುವನ್ನು ರಿಜೆಕ್ಟ್ ಮಾಡಿದ್ರೆ ಬಹುಶಃ ಮೋಕ್ಷಿತಾ ಅವ್ರನ್ನ ಒಪ್ಕೋಬೋದಿತ್ತು. ಬಟ್ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಮೋಸ್ಟ್ಲಿ ಕಿಚ್ಚ ಏನಾದ್ರು ವೀಕೆಂಡ್ ಅಲ್ಲಿ ಕೇಳಿದಾಗ ಮೋಕ್ಷಿತಾ ಅವರು ಕ್ಲಾರಿಟಿ ಕೊಡಬಹುದು ಅಂತ ಅನ್ಸುತ್ತೆ. ಅಲ್ಲಿ ಅವರ ಪರ್ಸನಾಲಿಟಿ ಬಯಲಾಗುತ್ತೆ. ಇನ್ನು ನೆಕ್ಸ್ಟ್ ಮಂಜು ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ. ಭವ್ಯ ಅವರು ಕೂಡ ವಾದ ಮಾಡಿದ್ರು, ಏನು ಲಾಸ್ಟ್ ಟೈಮ್ ನೀವು ಮಾಡಿದ್ರೆ ಅದಕ್ಕೆ ಮಾಡಿದೆ ಅಂತಲ್ಲ. ಬಟ್ ವಾದ ವಿವಾದ ಹಾಗೆ ನಡೆದಿದೆ. ಭವ್ಯ ಮತ್ತು ಮಂಜು ನಡುವೆ ಪ್ಯಾಚಪ್ ಆಗೋದು ಸದ್ಯಕ್ಕಂತೂ ಕಷ್ಟನೇ ಸ್ವಲ್ಪ. ನೆಕ್ಸ್ಟ್ ನೋಡ್ಬೇಕು, ಯಾಕಂದ್ರೆ ಮಂಜು ವಿಲ್ ಹ್ಯಾವ್ ಪ್ಲಾನ್ಸ್ ನಾವು ಯಾವ ರೀತಿ ಸದೆ ಬಡಿಬೇಕು ಆ ಥರದ್ದೆಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ಜಸ್ಟ್ ಕಾಲಲ್ಲಿ ಅನ್ನುವಂತಹ ಟಾಸ್ಕ್ ಕೊಡ್ತಾರೆ. ಈ ಒಂದು ಟಾಸ್ಕ್ ಅಲ್ಲಿ ಗೌತಮಿ ವಿನ್ ಆಗ್ತಾರೆ. ಸೆಕೆಂಡ್ ಸ್ಥಾನಕ್ಕೆ ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ಬರುತ್ತೆ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಗೌತಮಿ ಅವರಿಗೆ 200 ಪಾಯಿಂಟ್ಸ್ ಏನೋ ಬರುತ್ತೆ. ಅಂಡ್ ಇಲ್ಲೊಂದು ವಿಷಯ ಆಕ್ಚುಲಿ ಅರ್ಥ ಮಾಡ್ಕೋಬೇಕು, ಗೌತಮಿ ಅವರು ಆಕ್ಚುಲಿ ಹನುಮಂತ ಅವರು ಒಳ್ಳೆ ಕಂಟೆಸ್ಟೆಂಟೇ, ಬಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ ಅನ್ನುವಂತಹ ಒಂದು ಉತ್ತರ ಕೊಟ್ಟಿದ್ರು ಒಳಗಡೆ ಕನ್ಫೆಷನ್ ರೂಮ್ ಅಲ್ಲಿ. ಬಿಗ್ ಬಾಸ್ ಅವರಿಗೆ ತ್ರಿವಿಕ್ರಮ್ ಅವ್ರನ್ನ ನೀವು ಚೂಸ್ ಮಾಡ್ಕೋತೀರಾ ಟ್ರಂಪ್ ಕಾರ್ಡ್ ಪ್ಲೇಯರ್ ಆಗಿ ಅಂತ ಹೇಳಿದಾಗ. ಬಟ್ ಇಲ್ಲಿ ಆಕ್ಚುಲಿ ಈ ಟಾಸ್ಕ್ ವಿನ್ ಆದ್ಮೇಲೆ ಬಹುಶಃ ಅವ್ರಿಗೂ ಒಂದು ಮನವರಿಕೆ ಆಗಿರ್ಬೋದು, ಹನುಮಂತ ಅವ್ರನ್ನ ನಾನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಂತ. ಸೊ ಗೌತಮಿ ಅವರೇ, ಹನುಮಂತ ವೀಕ್ ಪ್ಲೇಯರ್ ಅಲ್ಲ, ಸ್ಟ್ರಾಂಗ್ ಕೂಡ ಇದ್ದಾರೆ, ಒಳ್ಳೆ ಪ್ಲೇಯರ್ ಕೂಡ, ಅದು ನಿಮಗೆ ಅರ್ಥ ಆಗಿರುತ್ತೆ. ಬಹುಶಃ ಪ್ರೇಕ್ಷಕರಿಗೂ ಈ ವಿಷಯ ಗಮನಕ್ಕೆ ಬಂದಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅದಾದ್ಮೇಲೆ ಚಾರಿ ಎಂಟ್ರಿ ಆಗುತ್ತೆ, ಅಂದ್ರೆ ರಾಮಾಚಾರಿ ಧಾರಾವಾಹಿಯ ಒಂದು ಚಾರಿ ಎಂಟ್ರಿ ಆಗುತ್ತೆ. ಆಮೇಲೆ ಡ್ಯಾನ್ಸಿಂಗ್ ಜೋಡೀಸ್ ಅನ್ನುವಂತಹ ಒಂದು ಫನ್ ಚಟುವಟಿಕೆಯನ್ನು ಕೊಡ್ತಾರೆ. ಇದು 4ನೇ ಚಟುವಟಿಕೆ ಈ ಒಂದು ವಾರದ್ದು. ಅದರಲ್ಲಿ ಐಶ್ವರ್ಯ ಅವರು ಲೈಕ್ ಧರ್ಮ ಅವರು ಪರ್ಫಾರ್ಮ್ ಮಾಡಿದಂತಹ ಡ್ಯಾನ್ಸ್ ತುಂಬಾ ಎಂಜಾಯಬಲ್ ಆಗಿತ್ತು. ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಸಖತ್ತಾಗಿತ್ತು. ಅದರಲ್ಲಿ ಮಧ್ಯೆ ಶಿಶಿರ್ ಅವ್ರು ಬಂದು ಹೋಗ್ತಾ ಇದ್ದಿದ್ದು ಅದೆಲ್ಲ ಅವ್ರ ಸೀಕ್ವೆನ್ಸಿಂಗ್ ಚೆನ್ನಾಗಿತ್ತು. ಅಂಡ್ ಅಫ್ಕೋರ್ಸ್ ಅದಾದ್ಮೇಲೆ ಶಿಶಿರ್ ಅವರು ಚೈತ್ರ ಅವ್ರ ಜೊತೆಗೆ ತಂಗಿ ಒಂದು ಸಾಂಗಿಗೆ, ಅಂದ್ರೆ ಶಿವಣ್ಣ ಅವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಇಟ್ ವಾಸ್ ಲೈಕ್ ಹಾರ್ಟ್ ಟಚಿಂಗ್. ನಿಜವಾಗ್ಲೂ ತುಂಬಾ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ರು, ಎಲ್ರಿಗೂ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಎಲ್ಲರೂ ಎದ್ದು ಚಪ್ಪಾಳೆ ತಟ್ಟಿದ್ರು. ಇನ್ಫ್ಯಾಕ್ಟ್ ಈ ಡ್ಯಾನ್ಸಿಂಗ್ ಜೋಡೀಸ್ ಟಾಸ್ಕ್ ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುವಂಥದ್ದು ಚಾರು ಮತ್ತೆ ಚಾರಿ. ಬಹುಶಃ ಇನ್ನೂ ಕೆಲವೊಂದಷ್ಟು ಪರ್ಫಾರ್ಮೆನ್ಸಸ್ಗಳು ಬರ್ಲಿಕ್ಕೆ ಬಾಕಿ ಇದೆ, ಅದು ಈ ಎಪಿಸೋಡ್ ಅಲ್ಲಿ ಬರುತ್ತೆ. ಬಟ್ ಅಂಟಿಲ್ ನಾವು ಲೈಕ್ ಶಿಶಿರ್ಸ್ ಪರ್ಫಾರ್ಮೆನ್ಸ್ ವಾಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮಗೆ ಯಾವ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು ಅಂತ ತುಂಬಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಎಕ್ಸ್ಪ್ರೆಷನ್ಸ್ ವಾಸ್ ವೆರಿ ನೈಸ್, ಅದೆಲ್ಲ ಸಖತ್ತಾಗಿತ್ತು ನೋಡೋದಕ್ಕೆಲ್ಲ. ಬಟ್ ಓವರ್ ಆಲ್ ಆಗಿ ನಿಮಗೆ ನಿನ್ನೆ ಎಪಿಸೋಡ್ ನೋಡುವಾಗ ಏನ್ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಾನು ಹೇಳಿದೆ ಮೋಕ್ಷಿತಾ ಅವ್ರ ವಿಷಯ, ಚೈತ್ರ ಅವರು ತಪ್ಪು ಅಂತ ಹೇಳ್ತಾರೆ, ಬಟ್ ಮೋಕ್ಷಿತಾ ಅವ್ರು ಎಷ್ಟು ಸರಿ ಅಂತ ನಿಮಗೆ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಶಿಶಿರ್ ಅವರ ಕೋಪ ಆಗಿರ್ಬೋದು, ಐಶ್ವರ್ಯ ಅವರು ಅದನ್ನ ಸಮಾಧಾನ ಮಾಡಿದ ರೀತಿ ಆಗಿರ್ಬೋದು, ಮಂಜು ಅವರ ಅಸಮಾಧಾನ ಆಗಿರಬಹುದು, ಇದೆಲ್ಲವನ್ನ ನೋಡುವಾಗ ಯಾವ ರೀತಿ ಬಿಗ್ ಬಾಸ್ ಮುಂದಿನ ಎಪಿಸೋಡ್ಗಳಲ್ಲಿ ಪ್ರೋಗ್ರೆಸ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ಅಪ್ಡೇಟ್ ಜೊತೆಗೆ ನಾಳೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.